ಬೆಳಗಾವಿಯ ಖಾನಾಪುರ ತಾಲೂಕಿನ ಈ ಚೋರ್ಲಘಾಟ್ ಬಳಿ 400 ಕೋಟಿ ದರೋಡೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮೂಲ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ 3 ರಾಜ್ಯದ ಪೊಲೀಸರಿಗೆ ಇದು ಒಂದು ರೀತಿಯಾಗಿ ಈ ಪ್ರಕರಣವನ್ನು ಭೇದಿಸೋದು ದೊಡ್ಡ ತಲೆನೋವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. 400 ಕೋಟಿ ಲೂಟಿ ಕೇಸ್ ಇನ್ನೂ ನಿಗೂಢ. 3 ರಾಜ್ಯದ ಪೊಲೀಸರಿಗೆ ಬಿಗ್ ಟಾಸ್. ಚೋರ್ಲಾಘಾಟ್ ಅಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ಬಂಧಿಸಲಾಗಿದೆ. ಎಸ್ಐಟಿ ಪೊಲೀಸರು ಹಣದ ಮೂಲ, ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ವೈರಲ್ ಆಗಿರೋ ಆಡಿಯೋ ಸಂಭಾಷಣೆ ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆದ್ರೆ ಕೇಸ್ ಸಂಬಂಧ ಮಹತ್ವದ ಸುಳಿವು ಸಿಗ್ತಾ ಇಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಪ್ರಮುಖ ಆರೋಪಿ ವಿರಾಟ್ ಗಾಂಧಿ 400 ಕೋಟಿ ದರೋಡೆ ಹಣ ಸಾಗಾಟದ ಉಸ್ತುವಾರಿ ಹೊತ್ತಿದ್ದ ಎನ್ನಲಾಗ್ತಾ ಇದೆ. ಹೀಗಾಗಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ಗುಜರಾತಿನ ರಾಜಕಾರಣಿ, ಗುಜರಾತಿನ ಆಶ್ರಮ, ಚೋರ್ಲಾಘಾಟ್ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಆದ್ರೆ ಈವರೆಗೂ ಆರೋಪಿಗಳು ಮಹತ್ವದ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಇದು ನಾಸಿಕ್ ಪೊಲೀಸರಿಗೆ ತಲೆನೋವು ತಂದಿದೆ. ಈವರೆಗೂ 7 ಆರೋಪಿಗಳನ್ನ ಬಂಧಿಸಿರೋ ನಾಸಿಕ್ ಪೊಲೀಸರು ನಾಪತ್ತೆಯಾದ ಕಿಶೋರ್ ಸೇಠ್, ಅಜರ್ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಆ ಇಬ್ಬರು ಆರೋಪಿಗಳು ಸಿಕ್ಕರೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಇನ್ನು ದರೋಡೆ ಪ್ರಕರಣದ ಐ ವಿಟ್ನೆಸ್ಗಾಗಿ 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ ಹೈಜಾಕ್ ಮಾಡಿರೋ ಆರೋಪದ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇವೆ. ಕಂಟೈನರ್ ಅಲ್ಲಿ ಇದ್ದಂತಹ ಅವಾನೆಗೊಂಡ 2000 ಮುಖಬೆಲೆಯ 400 ಕೋಟಿ ಹಣದ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ ನಲ್ಲಿ ಹಣ ತುಂಬಲಾಯಿತು, ಯಾವ ಮಾರ್ಗವಾಗಿ ಆ ಕಂಟೈನರ್ ಚೋರ್ಲಾಘಾಟ್ ಪ್ರವೇಶ ಮಾಡಿವೆ, ಹೈಜಾಕ್ ಮಾಡಿದ್ದು ಎಲ್ಲಿ, ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಹಣದ ಮಾಲೀಕ ಎನ್ನಲಾಗಿರೋ ಕಿಂಗ್ ಪಿನ್ ಕಿಶೋರ್ ಸಾವ್ಲಾ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದು ಆತನ ಬಂಧನಕ್ಕೂ ಶೋಧ ಮುಂದುವರೆಸಿದ್ದಾರೆ. ಐ ವಿಟ್ನೆಸ್ಗಾಗಿ 3 ರಾಜ್ಯದ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಖಾನಾಪುರ ತಾಲೂಕಿನ ಈ ಚೋರ್ಲಘಾಟ್ ಬಳಿ 400 ಕೋಟಿ ದರೋಡೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮೂಲ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ 3 ರಾಜ್ಯದ ಪೊಲೀಸರಿಗೆ ಇದು ಒಂದು ರೀತಿಯಾಗಿ ಈ ಪ್ರಕರಣವನ್ನು ಭೇದಿಸೋದು ದೊಡ್ಡ ತಲೆನೋವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. 400 ಕೋಟಿ ಲೂಟಿ ಕೇಸ್ ಇನ್ನೂ ನಿಗೂಢ. 3 ರಾಜ್ಯದ ಪೊಲೀಸರಿಗೆ ಬಿಗ್ ಟಾಸ್. ಚೋರ್ಲಾಘಾಟ್ ಅಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ಬಂಧಿಸಲಾಗಿದೆ. ಎಸ್ಐಟಿ ಪೊಲೀಸರು ಹಣದ ಮೂಲ, ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ವೈರಲ್ ಆಗಿರೋ ಆಡಿಯೋ ಸಂಭಾಷಣೆ ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆದ್ರೆ ಕೇಸ್ ಸಂಬಂಧ ಮಹತ್ವದ ಸುಳಿವು ಸಿಗ್ತಾ ಇಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಪ್ರಮುಖ ಆರೋಪಿ ವಿರಾಟ್ ಗಾಂಧಿ 400 ಕೋಟಿ ದರೋಡೆ ಹಣ ಸಾಗಾಟದ ಉಸ್ತುವಾರಿ ಹೊತ್ತಿದ್ದ ಎನ್ನಲಾಗ್ತಾ ಇದೆ. ಹೀಗಾಗಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ಗುಜರಾತಿನ ರಾಜಕಾರಣಿ, ಗುಜರಾತಿನ ಆಶ್ರಮ, ಚೋರ್ಲಾಘಾಟ್ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಆದ್ರೆ ಈವರೆಗೂ ಆರೋಪಿಗಳು ಮಹತ್ವದ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಇದು ನಾಸಿಕ್ ಪೊಲೀಸರಿಗೆ ತಲೆನೋವು ತಂದಿದೆ. ಈವರೆಗೂ 7 ಆರೋಪಿಗಳನ್ನ ಬಂಧಿಸಿರೋ ನಾಸಿಕ್ ಪೊಲೀಸರು ನಾಪತ್ತೆಯಾದ ಕಿಶೋರ್ ಸೇಠ್, ಅಜರ್ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಆ ಇಬ್ಬರು ಆರೋಪಿಗಳು ಸಿಕ್ಕರೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಇನ್ನು ದರೋಡೆ ಪ್ರಕರಣದ ಐ ವಿಟ್ನೆಸ್ಗಾಗಿ 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ ಹೈಜಾಕ್ ಮಾಡಿರೋ ಆರೋಪದ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇವೆ. ಕಂಟೈನರ್ ಅಲ್ಲಿ ಇದ್ದಂತಹ ಅವಾನೆಗೊಂಡ 2000 ಮುಖಬೆಲೆಯ 400 ಕೋಟಿ ಹಣದ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ ನಲ್ಲಿ ಹಣ ತುಂಬಲಾಯಿತು, ಯಾವ ಮಾರ್ಗವಾಗಿ ಆ ಕಂಟೈನರ್ ಚೋರ್ಲಾಘಾಟ್ ಪ್ರವೇಶ ಮಾಡಿವೆ, ಹೈಜಾಕ್ ಮಾಡಿದ್ದು ಎಲ್ಲಿ, ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಹಣದ ಮಾಲೀಕ ಎನ್ನಲಾಗಿರೋ ಕಿಂಗ್ ಪಿನ್ ಕಿಶೋರ್ ಸಾವ್ಲಾ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದು ಆತನ ಬಂಧನಕ್ಕೂ ಶೋಧ ಮುಂದುವರೆಸಿದ್ದಾರೆ. ಐ ವಿಟ್ನೆಸ್ಗಾಗಿ 3 ರಾಜ್ಯದ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಖಾನಾಪುರ ತಾಲೂಕಿನ ಈ ಚೋರ್ಲಘಾಟ್ ಬಳಿ 400 ಕೋಟಿ ದರೋಡೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮೂಲ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ 3 ರಾಜ್ಯದ ಪೊಲೀಸರಿಗೆ ಇದು ಒಂದು ರೀತಿಯಾಗಿ ಈ ಪ್ರಕರಣವನ್ನು ಭೇದಿಸೋದು ದೊಡ್ಡ ತಲೆನೋವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. 400 ಕೋಟಿ ಲೂಟಿ ಕೇಸ್ ಇನ್ನೂ ನಿಗೂಢ. 3 ರಾಜ್ಯದ ಪೊಲೀಸರಿಗೆ ಬಿಗ್ ಟಾಸ್.
ಚೋರ್ಲಾಘಾಟ್ ಅಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ಬಂಧಿಸಲಾಗಿದೆ. ಎಸ್ಐಟಿ ಪೊಲೀಸರು ಹಣದ ಮೂಲ, ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ವೈರಲ್ ಆಗಿರೋ ಆಡಿಯೋ ಸಂಭಾಷಣೆ ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆದ್ರೆ ಕೇಸ್ ಸಂಬಂಧ ಮಹತ್ವದ ಸುಳಿವು ಸಿಗ್ತಾ ಇಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಪ್ರಮುಖ ಆರೋಪಿ ವಿರಾಟ್ ಗಾಂಧಿ 400 ಕೋಟಿ ದರೋಡೆ ಹಣ ಸಾಗಾಟದ ಉಸ್ತುವಾರಿ ಹೊತ್ತಿದ್ದ ಎನ್ನಲಾಗ್ತಾ ಇದೆ. ಹೀಗಾಗಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ಗುಜರಾತಿನ ರಾಜಕಾರಣಿ, ಗುಜರಾತಿನ ಆಶ್ರಮ, ಚೋರ್ಲಾಘಾಟ್ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಆದ್ರೆ ಈವರೆಗೂ ಆರೋಪಿಗಳು ಮಹತ್ವದ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಇದು ನಾಸಿಕ್ ಪೊಲೀಸರಿಗೆ ತಲೆನೋವು ತಂದಿದೆ. ಈವರೆಗೂ 7 ಆರೋಪಿಗಳನ್ನ ಬಂಧಿಸಿರೋ ನಾಸಿಕ್ ಪೊಲೀಸರು ನಾಪತ್ತೆಯಾದ ಕಿಶೋರ್ ಸೇಠ್, ಅಜರ್ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಆ ಇಬ್ಬರು ಆರೋಪಿಗಳು ಸಿಕ್ಕರೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಇನ್ನು ದರೋಡೆ ಪ್ರಕರಣದ ಐ ವಿಟ್ನೆಸ್ಗಾಗಿ 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ ಹೈಜಾಕ್ ಮಾಡಿರೋ ಆರೋಪದ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇವೆ. ಕಂಟೈನರ್ ಅಲ್ಲಿ ಇದ್ದಂತಹ ಅಮಾನ್ಯಗೊಂಡ 2000 ಮುಖಬೆಲೆಯ 400 ಕೋಟಿ ಹಣದ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ ನಲ್ಲಿ ಹಣ ತುಂಬಲಾಯಿತು, ಯಾವ ಮಾರ್ಗವಾಗಿ ಆ ಕಂಟೈನರ್ ಚೋರ್ಲಾಘಾಟ್ ಪ್ರವೇಶ ಮಾಡಿವೆ, ಹೈಜಾಕ್ ಮಾಡಿದ್ದು ಎಲ್ಲಿ, ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಹಣದ ಮಾಲೀಕ ಎನ್ನಲಾಗಿರೋ ಕಿಂಗ್ ಪಿನ್ ಕಿಶೋರ್ ಸಾವ್ಲಾ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದು ಆತನ ಬಂಧನಕ್ಕೂ ಶೋಧ ಮುಂದುವರೆಸಿದ್ದಾರೆ. ಐ ವಿಟ್ನೆಸ್ಗಾಗಿ 3 ರಾಜ್ಯದ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಖಾನಾಪುರ ತಾಲೂಕಿನ ಈ ಚೋರ್ಲಾಘಾಟ್ ಬಳಿ 400 ಕೋಟಿ ದರೋಡೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮೂಲ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ 3 ರಾಜ್ಯದ ಪೊಲೀಸರಿಗೆ ಇದು ಒಂದು ರೀತಿಯಾಗಿ ಈ ಪ್ರಕರಣವನ್ನು ಭೇದಿಸೋದು ದೊಡ್ಡ ತಲೆನೋವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. $400 ಕೋಟಿ ಲೂಟಿ ಕೇಸ್ ಇನ್ನೂ ನಿಗೂಢ. 3 ರಾಜ್ಯದ ಪೊಲೀಸರಿಗೆ ಬಿಗ್ ಟಾಸ್. ಚೋರ್ಲಾಘಾಟ್ ಅಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ಬಂಧಿಸಲಾಗಿದೆ. ಎಸ್ಐಟಿ ಪೊಲೀಸರು ಹಣದ ಮೂಲ, ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ವೈರಲ್ ಆಗಿರೋ ಆಡಿಯೋ ಸಂಭಾಷಣೆ ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆದ್ರೆ ಕೇಸ್ ಸಂಬಂಧ ಮಹತ್ವದ ಸುಳಿವು ಸಿಗ್ತಾ ಇಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಪ್ರಮುಖ ಆರೋಪಿ ವಿರಾಟ್ ಗಾಂಧಿ 400 ಕೋಟಿ ದರೋಡೆ ಹಣ ಸಾಗಾಟದ ಉಸ್ತುವಾರಿ ಹೊತ್ತಿದ್ದ ಎನ್ನಲಾಗ್ತಾ ಇದೆ. ಹೀಗಾಗಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ಗುಜರಾತಿನ ರಾಜಕಾರಣಿ, ಗುಜರಾತಿನ ಆಶ್ರಮ, ಚೋರ್ಲಾಘಾಟ್ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಆದ್ರೆ ಈವರೆಗೂ ಆರೋಪಿಗಳು ಮಹತ್ವದ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಇದು ನಾಸಿಕ್ ಪೊಲೀಸರಿಗೆ ತಲೆನೋವು ತಂದಿದೆ. ಈವರೆಗೂ 7 ಆರೋಪಿಗಳನ್ನ ಬಂಧಿಸಿರೋ ನಾಸಿಕ್ ಪೊಲೀಸರು ನಾಪತ್ತೆಯಾದ ಕಿಶೋರ್ ಸೇಠ್, ಅಜರ್ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಆ ಇಬ್ಬರು ಆರೋಪಿಗಳು ಸಿಕ್ಕರೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಇನ್ನು ದರೋಡೆ ಪ್ರಕರಣದ ಐ ವಿಟ್ನೆಸ್ಗಾಗಿ 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ ಹೈಜಾಕ್ ಮಾಡಿರೋ ಆರೋಪದ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇವೆ. ಕಂಟೈನರ್ ಅಲ್ಲಿ ಇದ್ದಂತಹ ಅಮಾನ್ಯಗೊಂಡ 2000 ಮುಖಬೆಲೆಯ 400 ಕೋಟಿ ಹಣದ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ ನಲ್ಲಿ ಹಣ ತುಂಬಲಾಯಿತು, ಯಾವ ಮಾರ್ಗವಾಗಿ ಆ ಕಂಟೈನರ್ ಚೋರ್ಲಾಘಾಟ್ ಪ್ರವೇಶ ಮಾಡಿವೆ, ಹೈಜಾಕ್ ಮಾಡಿದ್ದು ಎಲ್ಲಿ, ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಹಣದ ಮಾಲೀಕ ಎನ್ನಲಾಗಿರೋ ಕಿಂಗ್ ಪಿನ್ ಕಿಶೋರ್ ಸಾವ್ಲಾ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದು ಆತನ ಬಂಧನಕ್ಕೂ ಶೋಧ ಮುಂದುವರೆಸಿದ್ದಾರೆ. ಐ ವಿಟ್ನೆಸ್ಗಾಗಿ 3 ರಾಜ್ಯದ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಖಾನಾಪುರ ತಾಲೂಕಿನ ಈ ಚೋರ್ಲಾಘಾಟ್ ಬಳಿ 400 ಕೋಟಿ ದರೋಡೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮೂಲ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ 3 ರಾಜ್ಯದ ಪೊಲೀಸರಿಗೆ ಇದು ಒಂದು ರೀತಿಯಾಗಿ ಈ ಪ್ರಕರಣವನ್ನು ಭೇದಿಸೋದು ದೊಡ್ಡ ತಲೆನೋವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. $400 ಕೋಟಿ ಲೂಟಿ ಕೇಸ್ ಇನ್ನೂ ನಿಗೂಢ. 3 ರಾಜ್ಯದ ಪೊಲೀಸರಿಗೆ ಬಿಗ್ ಟಾಸ್. ಚೋರ್ಲಾಘಾಟ್ ಅಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ಬಂಧಿಸಲಾಗಿದೆ. ಎಸ್ಐಟಿ ಪೊಲೀಸರು ಹಣದ ಮೂಲ, ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ವೈರಲ್ ಆಗಿರೋ ಆಡಿಯೋ ಸಂಭಾಷಣೆ ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆದ್ರೆ ಕೇಸ್ ಸಂಬಂಧ ಮಹತ್ವದ ಸುಳಿವು ಸಿಗ್ತಾ ಇಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಪ್ರಮುಖ ಆರೋಪಿ ವಿರಾಟ್ ಗಾಂಧಿ 400 ಕೋಟಿ ದರೋಡೆ ಹಣ ಸಾಗಾಟದ ಉಸ್ತುವಾರಿ ಹೊತ್ತಿದ್ದ ಎನ್ನಲಾಗ್ತಾ ಇದೆ. ಹೀಗಾಗಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ಗುಜರಾತಿನ ರಾಜಕಾರಣಿ, ಗುಜರಾತಿನ ಆಶ್ರಮ, ಚೋರ್ಲಾಘಾಟ್ ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಆದ್ರೆ ಈವರೆಗೂ ಆರೋಪಿಗಳು ಮಹತ್ವದ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಇದು ನಾಸಿಕ್ ಪೊಲೀಸರಿಗೆ ತಲೆನೋವು ತಂದಿದೆ.
ಈವರೆಗೂ 7 ಆರೋಪಿಗಳನ್ನ ಬಂಧಿಸಿರುವ ನಾಸಿಕ್ ಪೊಲೀಸರು ನಾಪತ್ತೆಯಾದ ಕಿಶೋರ್ ಸೇಠ್, ಅಜರ್ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಆ ಇಬ್ಬರು ಆರೋಪಿಗಳು ಸಿಕ್ಕರೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಇನ್ನು ದರೋಡೆ ಪ್ರಕರಣದ ಐ ವಿಟ್ನೆಸ್ಗಾಗಿ 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ ಹೈಜಾಕ್ ಮಾಡಿರೋ ಆರೋಪದ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇವೆ. ಕಂಟೈನರ್ ಅಲ್ಲಿ ಇದ್ದಂತಹ ಅವಾನೆಗೊಂಡ 2,000 ಮುಖಬೆಲೆಯ 400 ಕೋಟಿ ಹಣದ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ ನಲ್ಲಿ ಹಣ ತುಂಬಲಾಯಿತು, ಯಾವ ಮಾರ್ಗವಾಗಿ ಆ ಕಂಟೈನರ್ ಚೋರ್ಲಾ ಘಾಟ್ ಪ್ರವೇಶ ಮಾಡಿವೆ, ಹೈಜಾಕ್ ಮಾಡಿದ್ದು ಎಲ್ಲಿ, ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಹಣದ ಮಾಲೀಕ ಎನ್ನಲಾಗಿರೋ ಕಿಂಗ್ ಪಿನ್ ಕಿಶೋರ್ ಸಾವ್ಲಾ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದು ಆತನ ಬಂಧನಕ್ಕೂ ಶೋಧ ಮುಂದುವರೆಸಿದ್ದಾರೆ. ಐ ವಿಟ್ನೆಸ್ಗಾಗಿ 3 ರಾಜ್ಯದ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.